ಇನ್ನು ನಮ್ಮ ಕ್ಷೇತ್ರದ ಏನು ಜನರಿದ್ದಾರೆ ಅವರೆಂತ ಭಾಗ್ಯವಂತರು ಅಂದ್ರೆ ಬಲಾತ್ಕಾರಿಗಳು ಭಾಷಣದ ಮೂಲಕ ಬಡವ ಬಲಗಾರ ಭಗವಂತ ಅಂತ ಹೇಳಿ ಬೋಧನೆಯನ್ನ ಮಾಡುವಂತ ಒಂದು ದುರ್ದೈವ ಇವತ್ತಿದೆ. ಅದನ್ನ ಕೇಳಿಸ್ಕೊಳ್ಳೋ ಅಂತ ಸ್ಥಿತಿ ನನ್ನ ಕ್ಷೇತ್ರದ ಜನಗಳಿಗೆ ಬಂದ್ಬಿಟ್ಟಿದೆ. ನಾನು ಹೆಚ್ಚು ಮಾತಾಡೋದಕ್ಕಿಂತ ನೀವು ಯಾರು ಯಾವ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಕೀಳು ಭಾವನೆಯನ್ನ ಇಟ್ಕೊಂಡಿದ್ದಾರೆ ಇವತ್ತು ಸಮಾಜದಲ್ಲಿ ಅಂತ ನೀವುಗಳು ಯೋಚನೆ ಮಾಡಬೇಕಾಗುತ್ತೆ. ನಾನಿವತ್ತು ರಾಜಕಾರಣದಲ್ಲಿ ಇದ್ದೀನಿ. ನಾನು ಒಂದೇ ಹೇಳಿಕ್ ಬಯಸೋದು, ನಾನು ರಾಜಕಾರಣಕ್ಕೆ ಬಂದಿದ್ದೀನಿ, ಸೇವೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಬಂದಿದ್ದೀನಿ ಹೊರತು ಬೇರೆ ಯಾವುದೋ ಒಂದು ದುರುದ್ದೇಶದಿಂದ ಬಂದಿಲ್ಲ. ಅಧಿಕಾರದ ಆಸೆಯಿಂದ ಬಂದಿಲ್ಲ, ಹಣ ಮಾಡಬೇಕು ಅನ್ನೋ ಆಸೆಯಿಂದನೂ ಬಂದಿಲ್ಲ. ನನ್ನ ಕೈಲಾದ್ರೆ ನಾನು ಸಹಾಯ ಮಾಡ್ತೀನಿ. 1000 ಜನಕ್ಕೆ ಸಹಾಯ ಮಾಡೋಕ್ಕಾಗದೆ ಹೋದ್ರು ಒಬ್ರಿಗೆ ಸಹಾಯ ಮಾಡಿದ್ರು ನಾನು ಕಣ್ತುಂಬ ನಿದ್ದೆ ಮಾಡ್ತೀನಿ. ಇವತ್ತು ಒಬ್ರಿಗೆ ಸಹಾಯ ಮಾಡಿದೆ ಅಂತ ಹೇಳಿ. ಸೊ ಆ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದೀನಿ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ರಾಜಕಾರಣಕ್ಕೆ ಇವತ್ತು ಬಂದಿಲ್ಲ. ನಾನು ಪ್ರತಿ ಮನೆಗೆ ಇಲ್ಲಿ ಭೇಟಿ ಕೊಟ್ಟಾಗ ಈ ಭಾಗದಲ್ಲಿರ್ಬೋದು, ಇಡೀ ರಾಜರಾಜೇಶ್ವರಿ ನಗರದಲ್ಲಿರ್ಬೋದು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಪ್ರತಿ ಮನೆಗೆ ಹೋದಾಗ್ಲೂ ಕೂಡ ಅಷ್ಟೊಂದು ಆದರದಿಂದ ಸತ್ಕಾರದಿಂದ ನನ್ನನ್ನು ನಡೆಸ್ಕೊಂಡಿದ್ದಾರೆ. ಅಷ್ಟು ಪ್ರೀತಿಯಿಂದ ಈ ಭಾಗದಲ್ಲಿ ಪ್ರತಿ ಮನೆಯಲ್ಲೂ ನಮ್ಮ ಮನೆ ಮಗಳೇ ಬಂದಿದ್ದಾಳೇನೋ ಅಂತ ಹೇಳಿ ಅಷ್ಟು ಆದರದಿಂದ ನಡೆಸ್ಕೊಂಡಿದ್ದೀರಿ.